ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಮತ್ತು ಆಲೂಗೆಡ್ಡೆ ಪಲ್ಯ. ಇನ್ನು ಬೆಳಗ್ಗೆನೇ ಹೊಲದಲ್ಲಿ ಕೆಲಸ ಇತ್ತು. ಇವತ್ತು ಕುಂಬಳಕಾಯಿ ಗಿಡ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದಾರೆ. ಬೇಗ ತಿಂಡಿ ಮಾಡಿಕೊಂಡು ಹೊಲದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಇವತ್ತು ಹಾಕಿದರೆ 3 ತಿಂಗಳಿಗೆ ಚೆನ್ನಾಗಿ ಬರುತ್ತೆ ಬೆಳೆ ಅಂತ ಹೇಳಿ ಕುಂಬಳಕಾಯಿ ಸಸಿನ ತರಿಸಿ ಹಾಕ್ತಾ ಇದ್ದೀವಿ. ಹನಿ ನೀರಾವರಿ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನೀರಾವರಿಗೆ ಏನೇನು ಬೇಕೋ ಅದನ್ನು ಪೈಪು ಮತ್ತು ಎಲ್ಲನೂ ಕೂಡ ಕ್ಲೀನಾಗಿ ಜೋಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾರೆ. ಈ ಥರ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೆಳೆನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಸೊ ಸಸಿ ಎಲ್ಲ ತೊಗೊಬಂದಿದ್ರು, ಅದಕ್ಕೆ ನೀರೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀವಿ. ಹಣ್ಣು ಕಾಯಿ ಇಟ್ಟು ಮತ್ತು ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಮಾಡಿಸಿ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಆಯಿತು. ನೀರಾವರಿಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇವಾಗ ಒಂದೊಂದೇ ಸಸಿನ ಕ್ಲೀನಾಗಿ ನೆಡ್ಕೊಂಡು ಹೋಗೋದು. ಸೊ ಬೀಜನೂ ಹಾಕ್ಬೋದು, ಸಸಿನೂ ಹಾಕ್ಬೋದು. ನಾವಿಲ್ಲಿ ಬೀಜನ ಹಾಕ್ತಾಯಿದ್ದೀವಿ. ಯಾಕಂದರೆ ಇಲ್ಲಿ ನವಿಲುಗಳು ಜಾಸ್ತಿ ಇದೆ ನಮ್ಮೂರ ಕಡೆ. ಎಲ್ಲ ತೆಗೆದುಬಿಟ್ಟು ತಿಂತಾಯಿದ್ದೀವಿ. ಸಸಿನೇ ತರಿಸಿ ನರ್ಸರಿಲಿ ಅದನ್ನು ಒಂದೊಂದೇ ಹಾಕ್ಕೊಂಡು ನೆಡ್ಕೊಂಡು ಹೋಗ್ತಾಯಿದ್ದೀವಿ. ಹನಿ ನೀರಾವರಿ ಯಾಕೆ ಮಾಡ್ತಾಯಿದ್ದೀವಿ ಅಂತ ಅಂದರೆ, ಇವಾಗೆಲ್ಲನೂ ನಾವು ಕ್ಲೀನಾಗಿ ಒಂದು ಸ್ವಲ್ಪ ಗಿಡಗಳು ಹಾಳಾಗಲ್ಲ. ಕ್ಲೀನಾಗಿ ಅದು ನೀರು ಹನಿ ಬೀಳೋದ್ರಿಂದ ಗಿಡ ಚೆನ್ನಾಗಿ ಗ್ರೋತ್ ಆಗುತ್ತೆ, ಗಿಡನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ಜಾಸ್ತಿ ನೀರಾಯಿತು ಅಂತಂದರೆ ಗಿಡಗಳು ಕರಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹನಿ ನೀರಾವರಿ ಮಾಡೋದ್ರಿಂದ ಕೆಲಸನೂ ಈಸಿ ಅಂತಲೇ ಹೇಳ್ಬೋದು. ನಾವು ಒಂದ್ಸಲಿ ಇದನ್ನೆಲ್ಲ ಕ್ಲೀನಾಗಿ ಫಿಟ್ ಮಾಡಿಕೊಂಡು ಒಂದ್ಸಲಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡ್ರೆ ಬರೀ ವಾಲ್ ತಿರ್ಸಿದ್ರೆ ಸಾಕು. ಪದೇ ನಾವೇ ಹೋಗಿ ನೀರು ಬಿಡೋ ಥರ ಇರಲ್ಲ. ವಾಲ್ ತಿರ್ಸಿದ್ರೆ ಅದಾಗೆ ತಾನಾಗೆ ನೀರು ಆನ್ ಆಗುತ್ತೆ. ಏನೂ ಅಷ್ಟು ರಿಸ್ಕ್ ಅನಿಸಲ್ಲ. ಸೊ ಅದಕ್ಕೋಸ್ಕರನೇ ಹನಿ ನೀರಾವರಿ ಮಾಡ್ಕೊತಾ ಇರೋದು. ಇದು ಒಂದ್ಸಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಮತ್ತೆ ಬೇರೆ ಬೆಳೆ ಬೆಳೆಯೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಎಲ್ಲ ಹಾಕಿ ರೆಡಿ ಮಾಡೋಷ್ಟೊತ್ತಿಗೆ ಸಂಜೆ ಆಗೋಯ್ತು. 3,000 ಸಸಿಗಳನ್ನ ತಂದಿದ್ದು. ಅದನ್ನು ತಂದು ಒಬ್ಬೊಬ್ಬರು ನೆಡ್ತಾ ಹೋದರೆ ಒಬ್ಬೊಬ್ಬರು ಅದನ್ನು ಸಸಿಗೆ ಎಷ್ಟೆಷ್ಟು ಗ್ಯಾಪ್ ಬೇಕು ಅಷ್ಟಷ್ಟು ಗ್ಯಾಪಿಗೆ ಹೋಲ್ ಮಾಡ್ಕೊಂಡು ಹೋಗ್ತಾಯಿದ್ರು. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಸಂಜೆ ಅಷ್ಟೊತ್ತಿಗೆ, ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಸಸಿನೂ ಕೂಡ ನೆಟ್ಟು ಕಂಪ್ಲೀಟ್ ಆಯಿತು.
ಇವತ್ತು ವರ್ಕಿಂಗ್ ಡೇನೇ ಅಂತ ಹೇಳ್ಬೋದು. ಇವತ್ತಿನ ಡೇ ಈ ಥರ ಇತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.